ಮೊದಲು ನೀವೆಲ್ಲರೂ ಸಹ ಮೂಢನಂಬಿಕೆಯಿಂದ ಹೊರಗೆ ಬರಬೇಕು. ಭಯಮಿಶ್ರಿತವಾದಂತಹ ದೇವರುಗಳಿಂದ ಹೊರಗಡೆ ಬರಬೇಕು ನೀವು, ಅಲ್ವಾ? ಈಗ ದುರ್ಗವ್ವ, ಕಾಟವ್ವ, ಉಚ್ಚಂಗಿ ದುರ್ಗವ್ವ ಇಲ್ಲ ಇದ್ದಾಳ ಹತ್ರಕ್ಕೆ. ಆಕೆ ಕುರಿ ಕೇಳ್ತಾಳ, ಅಲ್ಲ ಕೋಣ ಕೇಳ್ತಾಳ. ತಿನ್ನೋದಕ್ಕ ಕೊಡ್ತೀರಿ, ಯಾಕೆ ಆಕೆ ಕತ್ತೆ ಕೇಳೋಳ್ದು, ನಾಯಿ ಕೇಳೋಳ್ದು ಆಕೆ? ಹೇಳ್ರಿ, ಯಾಕೆ ಕತ್ತೆ ನಾಯಿ ಕೇಳೋದಿಲ್ಲ? ನೀವು ಯಾವ ತಿಂತೀರಿ ಅದು ದೇವರ ಹೆಸರ ಮೇಲೆ ಕೊಡ್ತೀರಿ. ನಿಮ್ಮ ತಿನ್ನೋ ಆಸೆಗೆ ಪಾಪ ಅವಳನ್ನೇ ಯಾಕೆ ನೀವು ಬಲಿ ಮಾಡ್ತೀರಿ ನೀವು? ಅದಕ್ಕೆ ಬಸವಣ್ಣ ಬರೀತಾರೆ, ಅಂಗದಿಚ್ಛೆಗೆ ಮದ್ಯಮಾಂಸವ ತಿಂಬರು, ಕಂಗಳಿಚ್ಛೆಗೆ ಪರ್ವದವರ ನೆನೆವರು. ಏನದು? ಅವಳು ಕುರಿ ಕೇಳದ್ಲಂತ. ಏನು ದೇವ್ರುಗಳ್ರಿ, ಈ ದೇಶದೊಳಗಿರೋ ದೇವ್ರುಗಳು ತಿನ್ನಂಗ ನಾನೆಲ್ಲೂ ನೋಡಿಲ್ರಿ. ಒಂದು ಕುರಿ ಕೇಳತವ, ಒಂದು ಕೋಣ ಕೇಳತದ, ಒಂದು ಬೆಣ್ಣೆ ಕೇಳತದ, ಒಂದು ಉಗ್ಗಿ ಕೇಳತದ. ಈ ಕಡೆ ಈ ಕಡೆ ಚಿತ್ರದುರ್ಗದ ಕಡೆಯಿಂದ ಆಚೆ ರಾಯಚೂರು ಕಡೆಗೆ ಹೋದ್ರೆ ಕೆಲವು ದೇವರುಗಳು ಸರಾಯಿ ಕೇಳತಾವ. ಕುಡಿತಾವಂತವು, ಎಂತವು ಇರ್ಬೋದ್ರಿ ದರಿದ್ರ. ಇವ್ರು ತಗೊಂಡೋಗ್ಬಿಟ್ಟು ಅದಕ್ಕೆ ನೈವೇದ್ಯ ಮಾಡಿ ನೀವುಗಳು ಮಾಡ್ಕೊಂಡಿರೋ ದೇವರು ನಿಮ್ಮ ಸುಖದ ದೇವರುಗಳು, ತಿಳಿತಿಲ್ಲ? ನೀವು ಮಾಡಿಕೊಂಡಿರುವ ದೇವರುಗಳು ನಿಮ್ಮ ಸುಖದ ದೇವರುಗಳವು. ಇಲ್ಲೇ ಚಂದ್ರಗುತ್ತಿ ಒಳಗಡೆ ಇದೆ, ಚಂದ್ರಗುತ್ತಿ ಒಳಗಡೆ ಬೆತ್ತಲೆ ಸೇವೆ ಅಂತ ಬಂತು. ಶಿವಮೊಗ್ಗದಲ್ಲಿ ಹೆಣ್ಣು ಮಕ್ಕಳನ್ನ ಬೆತ್ತಲೆ ಸೇವೆ ಮಾಡಿದ್ರೆ ದೇವರು ಒಲಿತಾನಂತ. ಒಪ್ತೀರೇನ್ರವ? ಮಾಡ್ತೀರಿ? ದೇವ ಅಂತ ಹೇಳಿದ್ರೆ ಅತಿ ಅದ್ಭುತವಾದಂತ ಶಕ್ತಿ ಅದು, ಅಗೋಚರವಾದ ಶಕ್ತಿ ಅದು. ನನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ, ಕರಿಯು ಕನ್ನಡಿಯೊಳಗಡಗಿದಂತೆ ನೀ ಅನ್ನೊಳಗಡಗಿದೆ ಕೂಡಲ ಸಂಗಮ ದೇವ. ಎಷ್ಟು ಅತಿ ಅದ್ಭುತ ದೇವರು. ದೇವರಿಗೆ ತಂದೆ ತಾಯಿ ಇಲ್ಲ, ತಂದೆ ತಾಯಿ ಇದ್ದುದು ದೇವರಲ್ಲ. ತಿಳಿತಿದ್ದಲ್ಲ? ಗಣಪತಿಗೆ ತಂದೆ ತಾಯಿ ಇದ್ದಾರ, ದೇವರಲ್ಲ. ಪಾರ್ವತಿಗೆ ತಂದೆ ತಾಯಿ ಇದ್ದಾರ, ದೇವರಲ್ಲ. ರಾಮಕೃಷ್ಣನಿಗೆ ತಂದೆ ತಾಯಿಗಳಿದ್ದಾರೆ, ದೇವರಲ್ಲ. ಬುದ್ಧನಿಗೆ ತಂದೆ ತಾಯಿಗಳಿದ್ದಾರೆ, ದೇವರಲ್ಲ. ಯಾರಿಗೆ ಹುಟ್ಟಿದೆ, ಯಾರಿಗೆ ಸಾವಿದೆ, ಅದು ದೇವರಲ್ಲ. ಯಾವುದು ಹುಟ್ಟಿದೆ, ಯಾವುದು ಸಾವಿದೆ, ಅದು ದೇವರಲ್ಲ. ಸರಿಯಾಗಿ ತಿಳ್ಕೊಳ್ಳಿ ನೀವು ಇಲ್ಲಿ ಕುಳಿತವರು. ಈ ಮಗು ಹುಟ್ಟಬೇಕಾದ್ರೆ ಅವನ ತಂದೆ ಕಾರಣ, ಅವನು ಹುಟ್ಟಬೇಕಾದ್ರೆ ಅವನ ತಂದೆ ಕಾರಣ, ಅವನು ಹುಟ್ಟಬೇಕಾದ್ರೆ ಅವನ ತಂದೆ ಕಾರಣ. ಇದು ಒಂದು ಕಡೆ ಅನವಸ್ಥತಾ ದೋಷ ಹೊಂದಲೇಬೇಕು. ಎಲ್ಲರಿಗೂ ತಂದೆಯಾಗಿ ತನಗೆ ತಂದೆ ಇಲ್ಲದೆ ಇರುವಂತ ವಸ್ತು ಈ ಜಗತ್ತಿನಲ್ಲಿದೆ. ಅದನ್ನ ತಂದೆ ತಾಯಿ ಇಲ್ಲದ ಕಂದ ನಿನ್ನಿಂದ ನೀನೇ ಬೆಳೆದೆಯಲ್ಲ ಅನ್ನತಕ್ಕಂತ ಒಂದು ಸೃಷ್ಟಿಕರ್ತ ಇದ್ದಾನಲ್ಲ, ಅವನೇ ದೇವ ಅನ್ನತಕ್ಕಂಥದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಈ ಪೌರಾಣಿಕ ಕಲ್ಪನೆಗಳನ್ನು ಮೀರಿ ನಾವು ಸಮಾಜದಲ್ಲಿ ಬದುಕಬೇಕಂದ್ರೆ